Hello my dear students, welcome to Sankalp Learning Classes. ಇವತ್ತು ನಾವು ವಿದ್ಯುತ್ ಶಕ್ತಿ ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನಾವು ಬಹು ಆಯ್ಕೆ ಪ್ರಶ್ನೆಗಳು ಅಂದ್ರೆ MCQs ಅನ್ನ ಡಿಸ್ಕಷನ್ ಮಾಡ್ಲಿಕ್ಕಿದ್ದೇವೆ. ಅದಾದ ನಂತರ 1 ಅಂಕದ ಪ್ರಶ್ನೆಗಳು ಹಾಗೆ 2 ಅಂಕದ ಪ್ರಶ್ನೆಗಳನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕಿದ್ದೇವೆ. ಮೊದಲನೇದಾಗಿ ನಾವು MCQ ಹಾಗೆ 1 ಅಂಕದ ಪ್ರಶ್ನೆಗಳು ಹಾಗೆ 2 ಅಂಕದ ಪ್ರಶ್ನೆಗಳನ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಮೊದಲನೇದಾಗಿ ಬಹು ಆಯ್ಕೆ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ. ನೋಡಿ, ಟರ್ಬೈನ್ ಗಳನ್ನ ಉಪಯೋಗಿಸದೆ ವಿದ್ಯುತ್ ಅನ್ನು ಉತ್ಪಾದಿಸುವ ವಿದ್ಯುತ್ ಸ್ಥಾವರ ಅಂತ ಕೇಳಿದ್ದಾರೆ. ಉಷ್ಣ ವಿದ್ಯುತ್ ಸ್ಥಾವರ, ಜಲ ವಿದ್ಯುತ್ ಸ್ಥಾವರ, ಸೌರ ವಿದ್ಯುತ್ ಸ್ಥಾವರ, ಪರಮಾಣು ವಿದ್ಯುತ್ ಸ್ಥಾವರ ಅಂತ ಇದೆ ಅಲ್ವಾ. ಇಲ್ಲಿ ಟರ್ಬೈನ್ ಗಳನ್ನ ಉಪಯೋಗಿಸದೆ, ಟರ್ಬೈನ್ ಗಳು ತಿರುಗೋದ್ರ ಮೂಲಕ ಏನಾಗತ್ತೆ, ವಿದ್ಯುತ್ ಉತ್ಪಾದನೆ ಆಗತ್ತೆ ಅಲ್ವಾ. ಇದು ಉಷ್ಣ ವಿದ್ಯುತ್ ಸ್ಥಾವರದಲ್ಲೂ ಕೂಡ ಏನಾಗತ್ತೆ, ಟರ್ಬೈನ್ ಗಳನ್ನ ಉಪಯೋಗಿಸ್ತಾರೆ. ಜಲ ವಿದ್ಯುತ್ ಸ್ಥಾವರದಲ್ಲೂ ಕೂಡ ಟರ್ಬೈನ್ ಗಳನ್ನ ಉಪಯೋಗಿಸ್ತಾರೆ. ಪರಮಾಣು ವಿದ್ಯುತ್ ಸ್ಥಾವರದಲ್ಲೂ ಕೂಡ ಅಲ್ಲಿ ಟರ್ಬೈನ್ ಗಳನ್ನ ಉಪಯೋಗಿಸಲಾಗತ್ತೆ. ಆದರೆ ಆಪ್ಷನ್ ಸಿ, ಸೌರ ವಿದ್ಯುತ್ ಸ್ಥಾವರಗಳಲ್ಲಿ ಟರ್ಬೈನ್ ಗಳನ್ನ ಉಪಯೋಗಿಸದೆ ವಿದ್ಯುತ್ ಅನ್ನು ಉತ್ಪಾದಿಸುವಂತ ಒಂದು ವಿದ್ಯುತ್ ಅನ್ನು ಉತ್ಪಾದಿಸ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಬಳಸುವ ಸಾಧನ. ಆಪ್ಷನ್ ಎ ಅಮೀಟರ್, ಆಪ್ಷನ್ ಬಿ ವೋಲ್ಟ್ ಮೀಟರ್, ಆಪ್ಷನ್ ಸಿ ಗ್ಯಾಲ್ವನೋಮೀಟರ್, ಆಪ್ಷನ್ ಡಿ ಬ್ಯಾಟರಿ. ಇಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನ ಅಳಿಲಿಕ್ಕೆ ಅಮ್ಮೀಟರ್ ಅನ್ನ ಬಳಸ್ತಾರೆ. ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನ ಅಳೆಯಲು ಬಳಸುವಂತ ಸಾಧನ ಅಮ್ಮೀಟರ್. ಇಲ್ಲಿ ವೋಲ್ಟ್ ಮೀಟರ್ ಅನ್ನ ಯಾವುದಕ್ಕೆ ಬಳಸ್ತಾರೆ, ವಿಭವಾಂತರವನ್ನು ಅಳೆಯಲು ಬಳಸುವಂತ ಒಂದು ಸಾಧನ. ಮೂರನೇ ಕ್ವಶನ್ ನೋಡಿ, ರೋಧಶೀಲತೆಯ ಏಕಮಾನ SI ಏಕಮಾನ ರೆಸಿಸ್ಟಿವಿಟಿ ಅಂತ ಇರುತ್ತೆ ಅಲ್ವಾ. ರೆಸಿಸ್ಟಿವಿಟಿ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ರೋಧಶೀಲತೆಯ ಏಕಮಾನ ಅಂತ ಇದೆ ಓಮ್. ಆಪ್ಷನ್ ಎ ಓಮ್, ಆಪ್ಷನ್ ಬಿ ವೋಲ್ಟ್, ಆಪ್ಷನ್ ಸಿ ವ್ಯಾಟ್, ಆಪ್ಷನ್ ಡಿ ಓಮ್ ಮೀಟರ್. ಇಲ್ಲಿ ಓಮ್ ಅನ್ನುವಂಥದ್ದು ರೋಧದ ಏಕಮಾನ. ರೋಧದ SI ಏಕಮಾನ ಯಾವುದು, ಓಮ್ ಅಲ್ವಾ. ಹಾಗೆ ವೋಲ್ಟ್ ಅನ್ನುವಂಥದ್ದು ವಿಭವಾಂತರದ SI ಏಕಮಾನ. ವಿಭವಾಂತರದ SI ಏಕಮಾನ. ಹಾಗೆ ವ್ಯಾಟ್ ಅನ್ನುವಂಥದ್ದು ಸಾಮರ್ಥ್ಯದ SI ಏಕಮಾನ. ಸಾಮರ್ಥ್ಯದ SI ಏಕಮಾನ. ಹಾಗಾದ್ರೆ ರೋಧಶೀಲತೆಯ SI ಏಕಮಾನ ಯಾವುದು, ರೋಧಶೀಲತೆಯ SI ಏಕಮಾನ ಓಮ್ ಮೀಟರ್ ಅಲ್ವಾ. ಸರಿಯಾದ ಉತ್ತರ ಯಾವುದು ಹಾಗಾದ್ರೆ, ರೋಧಶೀಲತೆಯ SI ಏಕಮಾನ ಓಮ್ ಮೀಟರ್. ಇದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ಓಮ್ ಅನ್ನುವಂಥದ್ದು ಅದರ SI ಏಕಮಾನ, ರೋಧದ ಏಕಮಾನ ಓಮ್, ಹಾಗೆ ವಿಭವಾಂತರದ ಏಕಮಾನ ವೋಲ್ಟ್, ಸಾಮರ್ಥ್ಯದ ಏಕಮಾನ ವ್ಯಾಟ್, ಹಾಗೆ ರೋಧಶೀಲತೆಯ SI ಏಕಮಾನ ಯಾವುದು, ಓಮ್ ಮೀಟರ್. ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸಲು ಬಳಸುವ ಸಾಧನ. ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸಲು ಬಳಸುವಂತಹ ಸಾಧನ ಯಾವುದು, ಆಪ್ಷನ್ ಎ ಗ್ಯಾಲ್ವನೋಮೀಟರ್, ಆಪ್ಷನ್ ಬಿ ವಿದ್ಯುತ್ ಜನಕ, ಆಪ್ಷನ್ ಸಿ ಅಮ್ಮೀಟರ್, ಆಪ್ಷನ್ ಡಿ ವಿದ್ಯುತ್ ಮೋಟಾರ್. ಇಲ್ಲಿ ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸಲು ಬಳಸುವಂತಹ ಸಾಧನ ಯಾವುದು, ವಿದ್ಯುತ್ ಜನಕ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ,
ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ, ವಿದ್ಯುತ್ ಪ್ರವಾಹ ಮತ್ತು ರೋಧದ ನಡುವಿನ ಸಂಬಂಧವನ್ನ ತೋರಿಸುವ ಸರಿಯಾದ ಸೂತ್ರ. ಈ ಒಂದು ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ ಅದನ್ನ ವಿ ಸಂಕೇತದಿಂದ ಬರೀತೇವೆ, ವಿದ್ಯುತ್ ಪ್ರವಾಹ ಐ ಹಾಗೂ ರೋಧ ಆರ್ ಅಲ್ವಾ. ಈ ಮೂರರ ನಡುವಿನ ಸಂಬಂಧವನ್ನ ತೋರಿಸುವಂತ ಸರಿಯಾದ ಸೂತ್ರ. ಓಮ್ನ ನಿಯಮದ ಪ್ರಕಾರ ವಿ ಇಸ್ ಈಕ್ವಲ್ ಟು ಐ ಆರ್ ಅಲ್ವಾ. ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಬರಿಬಹುದು. ಹಾಗೆ ಆಪ್ಷನ್ ಎ ನೋಡಿ, ಐ ಇಸ್ ಈಕ್ವಲ್ ಟು ಆರ್ ಬೈ ಬಿ, ಆರ್ ಬೈ ವಿ, ಬಿ ಐ ಇಸ್ ಈಕ್ವಲ್ ಟು ವಿ ಇಸ್ ಈಕ್ವಲ್ ಟು ಐ ಆರ್, ಐ ಬೈ ಆರ್, ಡಿ ಆರ್ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಲ್ವಾ. ಇಲ್ಲಿ ಐ ಇಸ್ ಈಕ್ವಲ್ ಟು ಆರ್ ಬೈ ವಿ ಅಂತ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಐ ಇಸ್ ಈಕ್ವಲ್ ಟು ಆರ್ ಬೈ ವಿ ತಪ್ಪಾಗಿದೆ. ಐ ಇಸ್ ಈಕ್ವಲ್ ಟು ವಿ ಆರ್ ಇದು ಕೂಡ ತಪ್ಪಾಗಿದೆ. ವಿ ಇಸ್ ಈಕ್ವಲ್ ಟು ಐ ಬೈ ಆರ್ ಕೂಡ ಆಗೋದಿಲ್ಲ. ಆದ್ರೆ ನಾವು ಇಲ್ಲಿ ಏನ್ ಮಾಡ್ಬೋದು, ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಅಂತ ಬರಿಬಹುದು ಅಲ್ವಾ. ಇದರ ಸರಿಯಾದ ಸೂತ್ರವನ್ನು ನಾವು ಹೇಗೆ ಬರಿಬಹುದು, ಆಪ್ಷನ್ ಡಿ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಸರಿಯಾದ ಸೂತ್ರ. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, 30 ಓಂ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ 6 ಓಂ ರೋಧವನ್ನ ಹೊಂದಿರುವ ವಾಹಕವನ್ನ ಸರಣಿಯಲ್ಲಿ 9 ವೋಲ್ಟ್ನ ಶುಷ್ಕ ಕೋಶಕ್ಕೆ ಚಿತ್ರದಲ್ಲಿರುವಂತೆ ಜೋಡಿಸಲಾಗಿದೆ. ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹ ಎಷ್ಟು ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಒಂದು ಅಂಶಗಳನ್ನ ಮೊದಲನೇದಾಗಿ ಬರ್ಕೊಳ್ಳೋಣ. ಇಲ್ಲಿ R1 ಅಂತ ತೆಗೆದುಕೊಳ್ಳುತ್ತೇನೆ. ರೋಧ R1 ಇಸ್ ಈಕ್ವಲ್ ಟು 30 ಓಂ ಅಂತ ಇದೆ. ಹಾಗೆ R2 ಇನ್ನೊಂದು ವಿದ್ಯುತ್ ದೀಪದ ರೋಧ ಎಷ್ಟು, R2 ಅಲ್ವಾ. R2 ಎಷ್ಟಿದೆ, 6 ಓಂ ಅಂತ ಇದೆ. ಹಾಗೆ ವಿಭವಾಂತರ ಎಷ್ಟಿದೆ, 9 ವೋಲ್ಟ್ ಇದೆ ಅಲ್ವಾ. ಈ ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹ ಐ ಅನ್ನ ನಾವು ಕಂಡುಹಿಡಿಬೇಕು ಅಲ್ವಾ. ವಿದ್ಯುತ್ ಪ್ರವಾಹವನ್ನ ನಾವು ಕಂಡುಹಿಡಿಬೇಕು. ಹಾಗಾದ್ರೆ ಇಲ್ಲಿ ನೋಡಿ, ಈ ಚಿತ್ರವನ್ನ ನೋಡಿದಾಗ ನಾವೇನ್ ನೋಡಬಹುದು, ಇದನ್ನ ಸರಣಿಯಲ್ಲಿ ಜೋಡಿಸಲಾಗಿದೆ. ರೋಧಕಗಳನ್ನ ಏನ್ ಮಾಡಿದ್ದಾರೆ, ಸರಣಿಯಲ್ಲಿ ಜೋಡಿಸಿದ್ದಾರೆ. ಆದ್ರಿಂದ ಸರಣಿಯಲ್ಲಿ ಜೋಡಿಸೋದ್ರಿಂದ ಒಟ್ಟು ರೋಧವನ್ನ ಕಂಡುಹಿಡ್ಕೊಳ್ಳೋಣ. ಮೊದಲನೇದಾಗಿ ಒಟ್ಟು ರೋಧ ಸರಣಿ ಜೋಡಣೆಯಲ್ಲಿ ನಾವು ಯಾವ ಸೂತ್ರವನ್ನ ಹಾಕೋಣ, ಈಗ R1 ಪ್ಲಸ್ R2 ಸೂತ್ರ ಅಲ್ವಾ. R1 ಪ್ಲಸ್ R2 ಸೂತ್ರವನ್ನ ಹಾಕೋಣ. ನೋಡಿ, ಈಗ R1 ಅನ್ನುವಂಥದ್ದು 30 ಓಂ, ಹಾಗೆ R2 ಅನ್ನುವಂಥದ್ದು 6 ಓಂ ಅಲ್ವಾ. ಒಟ್ಟು ಎಷ್ಟಾಯ್ತು ರೋಧ, ಒಟ್ಟು ರೋಧ ಈ ಒಂದು ಮಂಡಲದಲ್ಲಿನ ಒಟ್ಟು ರೋಧ ಎಷ್ಟಾಯ್ತು, 36 ಓಂ ಆಯ್ತು ಅಲ್ವಾ. ಈಗ ನಮ್ಗೆ ಆರ್ ವ್ಯಾಲ್ಯೂ ಗೊತ್ತಿದೆ, ವಿ ವ್ಯಾಲ್ಯೂ ಗೊತ್ತಿದೆ. ಈಗ ನಾವು ಏನ್ ಮಾಡ್ಬೇಕು, ಈ ಸೂತ್ರದಲ್ಲಿ ವಿ ಇಸ್ ಈಕ್ವಲ್ ಟು ಐ ಆರ್ ಸೂತ್ರವನ್ನ ಹಾಕಿದಾಗ ಈಗ ನಾವು ಕಂಡುಹಿಡಿಬೇಕಾಗಿರುವಂತ ವಿದ್ಯುತ್ ಪ್ರವಾಹ ಅಲ್ವಾ. ಆದ್ರಿಂದ ಐ ಇಸ್ ಈಕ್ವಲ್ ಟು ಏನ್ ಮಾಡ್ಬೇಕು, ವಿ ಬೈ ಆರ್ ಅಲ್ವಾ. ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಸೂತ್ರದಲ್ಲಿ ಹಾಕಿದಾಗ ನೋಡಿ, ಐ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂತ, ವಿ ಅನ್ನುವಂಥದ್ದು ಎಷ್ಟು, 9 ವೋಲ್ಟ್ ಇದೆ. ಒಟ್ಟು ರೋಧ ಎಷ್ಟು, 36 ಅಲ್ವಾ. 9 1s 4, 1/4 ಐ ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ, 1/4 ಅಂದ್ರೆ ಎಷ್ಟಾಗತ್ತೆ, 1/4 ಅಂದ್ರೆ 0.25 ಆಂಪಿಯರ್. ಸರಿಯಾದ ಉತ್ತರ ಯಾವುದು, ಆಪ್ಷನ್ ಸಿ 0.25 ಆಂಪಿಯರ್. ಐ ಕಂಡುಹಿಡಿದಿದ್ದೇವೆ ಅಲ್ವಾ. ಐ ಅಂದ್ರೆ ಐ ಇಸ್ ಈಕ್ವಲ್ ಟು 0.25 ಆಂಪಿಯರ್ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ. ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವಂತಹ ಲೋಹ, ಆಪ್ಷನ್ ಎ ಮ್ಯಾಂಗನೀಸ್, ಆಪ್ಷನ್ ಬಿ ಟಂಗಸ್ಟನ್,
ಆಪ್ಷನ್ ಸಿ ನಿಕಲ್, ಆಪ್ಷನ್ ಡಿ ಕ್ರೋಮಿಯನ್. ಇಲ್ಲಿ ವಿದ್ಯುತ್ ಬಲ್ಬ್ ನಲ್ಲಿ ಬಳಸುವಂತಹ ಲೋಹ ಯಾವುದು? ಟಂಗಸ್ಟನ್ ಅಂತ ಹೇಳ್ತೇವೆ ಅಲ್ವಾ. ಈ ಟಂಗಸ್ಟನ್ ಅದರ ದ್ರವನ ಬಿಂದು ಏನಾಗಿದೆ, ಅತಿ ಹೆಚ್ಚು ದ್ರವನ ಬಿಂದು ಹೊಂದಿರೋದ್ರಿಂದ ಈ ಟಂಗಸ್ಟನ್ ಅನ್ನ ವಿದ್ಯುತ್ ಬಲ್ಬ್ ನಲ್ಲಿ ಬಳಸ್ತಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ವಿದ್ಯುತ್ ಮಂಡಲದಲ್ಲಿ ರೋಧವನ್ನ ಬದಲಾಯಿಸಲು ಬಳಸುವಂತ ಸಾಧನ. ಇಲ್ಲಿ ವೋಲ್ಟ್ ಮೀಟರ್ ಅನ್ನ ವಿಭವಾಂತರವನ್ನ ಅಳೆಯಲಿಕ್ಕೆ ಬಳಸ್ತಾರೆ. ಆಪ್ಷನ್ ಬಿ ಅಮ್ಮೀಟರ್, ಆಪ್ಷನ್ ಸಿ ಗ್ಯಾಲ್ವನೋಮೀಟರ್, ಆಪ್ಷನ್ ಡಿ ರಿಯೋಸ್ಟಾಟ್ ಅಲ್ವಾ. ಇಲ್ಲಿ ವೋಲ್ಟ್ ಮೀಟರ್ ಅನ್ನುವಂಥದ್ದು ರೋಧವನ್ನ ಬದಲಾಯಿಸಲು ಬಳಸೋದಿಲ್ಲ, ಇದನ್ನ ವಿಭವಾಂತರವನ್ನ ಅಳೆಯಲು ಬಳಸುವಂತ ಸಾಧನ ಅಲ್ವಾ. ವಿಭವಾಂತರವನ್ನ ಅಳೆಯಲು ಬಳಸುವಂತಹ ಒಂದು ಸಾಧನ. ಅಮ್ಮೀಟರ್ ಅನ್ನುವಂಥದ್ದು ವಿದ್ಯುತ್ ಪ್ರವಾಹದ ದರವನ್ನ ಅಳೆಯಲು ಬಳಸುವಂತಹ ಸಾಧನ. ಒಂದು ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನ ಅಳೆಯಲು ಬಳಸುವಂತಹ ಒಂದು ಸಾಧನ. ಇಲ್ಲಿ ಆಪ್ಷನ್ ಡಿ ರಿಯೋಸ್ಟಾಟ್, ಗ್ಯಾಲ್ವನೋಮೀಟರ್ ಕೂಡ ವಿದ್ಯುತ್ ಮಂಡಲದಲ್ಲಿ ಬಳಸುವಂತಹ ಸಾಧನ, ಆದರೆ ರೋಧವನ್ನ ಬದಲಾಯಿಸಲು ಇದನ್ನ ಬಳಸೋದಿಲ್ಲ. ಆಪ್ಷನ್ ಡಿ ರಿಯೋಸ್ಟಾಟ್ ಇದೆ ಅಲ್ವಾ, ಈ ರಿಯೋಸ್ಟಾಟ್ ಅನ್ನ ವಿದ್ಯುತ್ ಮಂಡಲದಲ್ಲಿ ರೋಧವನ್ನ ಬದಲಾಯಿಸಲು ಬಳಸುವಂತಹ ಒಂದು ಸಾಧನ. ಆಪ್ಷನ್ ಡಿ ಸರಿಯಾದ ಉತ್ತರ. ಓಂ ಎಂಬುದು ಇದರ ಎಸ್ಐ ಏಕಮಾನವಾಗಿದೆ. ಇಲ್ಲಿ ನೋಡಿ, ಆಪ್ಷನ್ ಎ ವಿದ್ಯುತ್ ವಿಭವಾಂತರ, ಆಪ್ಷನ್ ಬಿ ರೋಧ, ಆಪ್ಷನ್ ಸಿ ವಿದ್ಯುತ್ ಪ್ರವಾಹ, ಆಪ್ಷನ್ ಡಿ ವಿದ್ಯುದಾವೇಶ. ಇಲ್ಲಿ ಓಂ ಎನ್ ವಿದ್ಯುತ್ ವಿಭವಾಂತರದ ಎಸ್ಐ ಏಕಮಾನ ವೋಲ್ಟ್ ಅಲ್ವಾ. ಹಾಗೆ ರೋಧದ ಎಸ್ಐ ಏಕಮಾನ ಓಂ ಅಲ್ವಾ. ಹಾಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಹೇಳ್ಬಹುದು. ಇಲ್ಲಿ ವಿದ್ಯುತ್ ಪ್ರವಾಹದ ಎಸ್ಐ ಏಕಮಾನ ಯಾವುದು? ವಿದ್ಯುತ್ ಪ್ರವಾಹದ ಎಸ್ಐ ಏಕಮಾನ ಆಂಪಿಯರ್. ವಿದ್ಯುತ್ ಆವೇಶದ ಎಸ್ಐ ಏಕಮಾನ ಯಾವುದು? ಕೂಲಂ. ವಿದ್ಯುತ್ ಆವೇಶದ ಎಸ್ಐ ಏಕಮಾನ ಯಾವುದು? ಕೂಲಂ. ಇಲ್ಲಿ ಸರಿಯಾದ ಉತ್ತರ, ಯಾವುದೇ ಒಂದು ಇದನ್ನ ಕೇಳಬಹುದು ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ, ಸೊ ಎಲ್ಲದನ್ನು ತಿಳಿದಿಟ್ಕೊಳ್ಳಿ. ಸರಿಯಾದ ಉತ್ತರ ರೋಧ, ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ. ಪ್ರತಿಯೊಂದರ ರೋಧವು 100 ಓಂನಷ್ಟು ಇರುವ ರೋಧಕಗಳನ್ನ ವಿದ್ಯುತ್ ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸಿದೆ. ಆಗ 25 ಓಂನಷ್ಟು ಸಮಾನ ರೋಧವನ್ನ ಪಡೆಯಲು ಜೋಡಿಸಬೇಕಾದ ರೋಧಕಗಳ ಸಂಖ್ಯೆ ಎಷ್ಟು? ಇಲ್ಲಿ ನೋಡಿ, ಆಪ್ಷನ್ ಎ 10, ಆಪ್ಷನ್ ಬಿ 5, ಆಪ್ಷನ್ ಸಿ 40, ಆಪ್ಷನ್ ಡಿ 4. ಇಲ್ಲಿ ಪ್ರತಿಯೊಂದರ ರೋಧವು ಏನಾಗಿದೆ? 100 ಓಂ ಆಗಿದೆ. ಇಲ್ಲಿ ಏನ್ ಮಾಡಿದ್ದಾರೆ? ಇದನ್ನ ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಿದೆ. ಸಮಾಂತರವಾಗಿ ಜೋಡಿಸಿದಾಗ ಯಾವ ಸೂತ್ರವನ್ನ ನಾವು ಯೂಸ್ ಮಾಡಬೇಕು? 1/Rp = 1/R1 + 1/R2 ಸೂತ್ರ ಅಲ್ವಾ. ಇಲ್ಲಿ ಎಷ್ಟು ರೋಧಕಗಳನ್ನ ಜೋಡಿಸಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ, ಆದ್ರಿಂದ 1/Rp = 1/R1 × N ಅಂತ ತೆಗೆದುಕೊಳ್ತೇನೆ. ಎಷ್ಟು ರೋಧಕಗಳನ್ನ ಜೋಡಿಸಿದ್ದಾರೆ ಅಂತ ಗೊತ್ತಿಲ್ಲ, ಆದರೆ ಪ್ರತಿಯೊಂದು ರೋಧಕಗಳ ರೋಧ ಎಷ್ಟು? 100 ಓಂನಷ್ಟಿದೆ ಅಲ್ವಾ. ನಮ್ಗೆ ಒಟ್ಟು ರೋಧ ಗೊತ್ತಿದೆ. ಒಟ್ಟು ರೋಧ ಎಷ್ಟು? ಒಟ್ಟು ರೋಧ 25 ಓಂ ಇದೆ ಅಲ್ವಾ. 25 ಓಂನಷ್ಟು ಸಮಾನ ರೋಧವನ್ನ ಪಡಿಬೇಕು ಅಲ್ವಾ. 25 ಓಂನಷ್ಟು ಸಮಾನ ರೋಧವನ್ನ ಪಡೆಯಲು ಈಗ 1/Rp ಎಷ್ಟಿದೆ? 1/25. ಹಾಗಾದ್ರೆ
ಇಲ್ಲಿ 1/R1 ಅಂದ್ರೆ 100 ಇಂಟು ಎನ್ ಅಲ್ವಾ. 1/25 ಇಸ್ ಈಕ್ವಲ್ ಟು 1/n ಇಂಟು 1/100 ಅಂತ ಆಯ್ತು. ಹಾಗಾದ್ರೆ ಇಲ್ಲಿ ಎನ್ ವ್ಯಾಲ್ಯೂನ ಕಂಡುಹಿಡಿಬಹುದಾ? ಎನ್ ಇಸ್ ಈಕ್ವಲ್ ಟು ಏನ್ ಮಾಡ್ಬೋದು? ಎನ್ ಇಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ 25. 100 ಡಿವೈಡೆಡ್ ಬೈ 25. 25 ones are 25 fours are. So n is equal to 4. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಎಷ್ಟು ಬಂದಿದೆ? ಸರಿಯಾದ ಉತ್ತರ n is equal to 4. ಆಪ್ಷನ್ ಡಿ. ಎಷ್ಟು ರೋಧಕಗಳನ್ನ ಜೋಡಿಸಬೇಕು? 4 ರೋಧಕಗಳನ್ನ ಜೋಡಿಸಬೇಕು. ನೋಡಿ ಇಲ್ಲಿ ನಮ್ಗೆ ಸಮಾಂತರವಾಗಿ ಜೋಡಿಸಿದ್ದಾರೆ, ಬಟ್ ಎಷ್ಟು ರೋಧಕಗಳು ಅಂತ ಗೊತ್ತಿಲ್ಲ ಅಲ್ವಾ. ಆದ್ರಿಂದ ರೋಧಕಗಳನ್ನ ಸಮಾಂತರ ಅನ್ನುವಂಥ ಒಂದು ಇದನ್ನು ಕೊಟ್ಟಿರೋದ್ರಿಂದ 1/R1 ಪ್ಲಸ್ 1/R2 ಆ ಸೂತ್ರವನ್ನ ಹಾಕ್ಬೇಕು. ಬಟ್ ಎಷ್ಟು ಅಂತ ಗೊತ್ತಿಲ್ಲ, ಆದ್ರಿಂದ ಎನ್ ಅಂತ ತೆಗೆದುಕೊಂಡಿದ್ದೇವೆ. ಒಟ್ಟು ರೋಧ ಎಷ್ಟಾಗ್ಬೇಕು? 25 ಓಮ್ ಆಗ್ಬೇಕು. ಆದ್ರೆ ಎಷ್ಟು ರೋಧಕ, 100 ಓಮ್ನ ಎಷ್ಟು ರೋಧಕಗಳನ್ನ ಜೋಡಿಸಿದಾಗ ಅಂತ ಕೇಳಿದ್ದಾರೆ. ಇಲ್ಲಿ ಎನ್ ಇಂಟು 1/100 ಇದು ಆರ್ ವ್ಯಾಲ್ಯೂ ನಮ್ಗೆ ಗೊತ್ತಿದೆ. ಇದನ್ನ ನಾವು ಎನ್ ವ್ಯಾಲ್ಯೂನ ಕಂಡುಹಿಡಿದಾಗ ಎಷ್ಟು ಬರುತ್ತೆ? ಎನ್ ಇಸ್ ಈಕ್ವಲ್ ಟು 4. 4 ರೋಧಕಗಳನ್ನ ಜೋಡಿಸ್ಬೇಕು. ನೋಡಿ, ಒಂದು ವಾಹಕದ ರೋಧವು 27 ಓಮ್ ಆಗಿದೆ. ಅದನ್ನ 3 ಸಮಭಾಗಗಳಾಗಿ ಕತ್ತರಿಸಿ ಸಮಾಂತರವಾಗಿ ಜೋಡಿಸಿದಾಗ ಅದರ ಒಟ್ಟು ರೋಧ ಆಪ್ಷನ್ ಎ 6 ಓಮ್, ಆಪ್ಷನ್ ಬಿ 3 ಓಮ್, ಆಪ್ಷನ್ ಸಿ 4 ಓಮ್, ಆಪ್ಷನ್ ಡಿ 27 ಓಮ್ ಅಂತ ಇದೆ. ಇಲ್ಲಿ ನೋಡಿ, ಒಂದು ವಾಹಕದ ರೋಧ, ಒಟ್ಟು ರೋಧವನ್ನ ಕೊಟ್ಟಿದ್ದಾರೆ. ಅದನ್ನ 3 ಸಮಭಾಗಗಳಾಗಿ ಕತ್ತರಿಸಿದಾಗ ಏನಾಗಿದೆ? ಪ್ರತಿಯೊಂದನ್ನು 9 ಓಮ್, ಪ್ರತಿಯೊಂದು ಭಾಗವು 9 ಓಮ್ ರೋಧವನ್ನ ಹೊಂದಿದೆ ಅಲ್ವಾ. ಈಗ ಅವುಗಳನ್ನ ಕತ್ತರಿಸಿ ಏನ್ ಮಾಡಿದ್ದಾರೆ? ಸಮಾಂತರವಾಗಿ ಜೋಡಿಸಲಾಗಿದೆ ಅಲ್ವಾ. ಇವುಗಳನ್ನ ಕತ್ತರಿಸಿ ಸಮಾಂತರವಾಗಿ ಜೋಡಿಸಲಾಗಿದೆ. ಸಮಾಂತರವಾಗಿ ಜೋಡಿಸಿದಾಗ ಏನಾಗತ್ತೆ? 1/RP ಸೂತ್ರವನ್ನ ಹಾಕ್ಬೇಕು. 1/RP ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3 ಅಲ್ವಾ. ಈ ಸೂತ್ರವನ್ನ ಹಾಕ್ಬೇಕು. ಇಲ್ಲಿ ಪ್ರತಿಯೊಂದು R1 R2 R1 ಇಸ್ ಈಕ್ವಲ್ ಟು R2 ಇಸ್ ಈಕ್ವಲ್ ಟು R3 ಇಸ್ ಈಕ್ವಲ್ ಟು ಎಷ್ಟು? 9 ಓಮ್ ಇದೆ ಅಲ್ವಾ. ಅಂದ್ರೆ 1/RP ಇಸ್ ಈಕ್ವಲ್ ಟು 1/9 ಪ್ಲಸ್ 1/9 ಪ್ಲಸ್ 1/9. ಸೊ 9/3, 3 ones are 3 3s are. RP is equal to 1/RP is equal to 1/3. RP is equal to 3 ಓಮ್ ಅಲ್ವಾ. ಈ ಒಂದು ರೋಧಕಗಳ ಒಟ್ಟು ರೋಧ ಎಷ್ಟಾಗಿರುತ್ತೆ? 3 ಓಮ್. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ 3 ಓಮ್ ಆಗಿರುತ್ತೆ. ನೋಡಿ, ಈ ರೀತಿಯಾಗಿ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸರಿಯಾದ ಸೂತ್ರವನ್ನ ಬಳಸಿ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ ಸರಿಯಾದ ಉತ್ತರ ದೊರೆಯುತ್ತೆ. ನಿಮ್ಗೆ ಸೂತ್ರಗಳು ಕೂಡ ನೆನಪಿರ್ಬೇಕು, ಗೊತ್ತಾಯ್ತಾ? ನೋಡಿ, ಇಲ್ಲಿಯವರೆಗೆ ನಾವು ಬಹು ಆಯ್ಕೆಯ ಪ್ರಶ್ನೆಗಳನ್ನ ತಿಳ್ಕೊಂಡ್ವಿ ಅಲ್ವಾ. ಬಹು ಆಯ್ಕೆಯ ಪ್ರಶ್ನೆಗಳನ್ನ ತಿಳ್ಕೊಂಡ್ವಿ. ಈಗ 1 ಅಂಕದ ಪ್ರಶ್ನೆಗಳನ್ನ ತಿಳಿದುಕೊಳ್ಳೋಣ. ಈ ಪಾಠದಿಂದ ಕೇಳಬಹುದಾದಂತಹ 1 ಅಂಕದ ಪ್ರಶ್ನೆಗಳು, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರಿಯೋಸ್ಟಾಟ್ನ ಚಿಹ್ನೆಯ ಚಿತ್ರವನ್ನ ಬರೆಯಿರಿ ಅಂತ ಇದೆ. ರಿಯೋಸ್ಟಾಟ್ನ ಚಿಹ್ನೆಯನ್ನ ಯಾವ ರೀತಿಯಾಗಿ, ವಿದ್ಯುತ್ ಮಂಡಲದಲ್ಲಿ ರಿಯೋಸ್ಟಾಟ್ನ ಚಿಹ್ನೆಯನ್ನ ಯಾವ ರೀತಿಯಾಗಿ ಬರೀತಾರೆ ಅನ್ನೋದನ್ನ ನೀವು ತೋರಿಸ್ಬೇಕು. ನೋಡಿ ಅಲ್ವಾ. ನೋಡಿ, ನಿಜವಾದ ರಿಯೋಸ್ಟಾಟ್ ಈ ರೀತಿಯಾಗಿರುತ್ತೆ. ರೋಧವನ್ನ ಬದಲಾಯಿಸಲಿಕ್ಕೆ, ಒಂದು ವಿದ್ಯುತ್ ಮಂಡಲದಲ್ಲಿ ಬದಲಾಯಿಸಬಹುದಾದ ರೋಧವನ್ನು ಉಂಟು ಮಾಡ್ಲಿಕ್ಕೆ ಒಂದು
ರಿಯೋಸ್ಟಾಟ್ ಅನ್ನ ಬಳಸ್ತಾರೆ ನೋಡಿ. ಈ ರೀತಿಯಾದಂತಹ ಒಂದು ಚಿಹ್ನೆಯಲ್ಲಿ ಇದನ್ನ ಸೂಚಿಸ್ತಾರೆ. ತುಂಬಾ ಇಂಪಾರ್ಟೆಂಟ್ ಇದೆ. ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಬೇರೆ ಬೇರೆ ಚಿಹ್ನೆಗಳಿದೆ ಅಲ್ವಾ. ಶುಷ್ಕ ಕೋಶವನ್ನ ಯಾವ ರೀತಿಯಾಗಿ ಗುರುತಿಸ್ತಾರೆ, ಹಾಗೆ ತಡೆಯಿಲ್ಲದೆ ದಾಟಿದ ತಂತಿಗಳು, ಹೀಗೆ ಬೇರೆ ಬೇರೆ ಚಿಹ್ನೆಗಳನ್ನ ನಿಮ್ಮ NCERT ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಚಿಹ್ನೆಯನ್ನ ಬರೆಯಿರಿ, ವಿದ್ಯುನ್ಮಂಡಲದಲ್ಲಿ ಯಾವ ರೀತಿಯಾಗಿ ಈ ಒಂದು ಇದನ್ನ ಗುರುತಿಸ್ತಾರೆ ಚಿಹ್ನೆಯ ಮೂಲಕ ಅಂತ ಕೇಳ್ತಾರೆ. ಎಲ್ಲದನ್ನು ಪ್ರಾಕ್ಟೀಸ್ ಮಾಡಿಟ್ಕೊಳ್ಳಿ, ನಿಮ್ಗೆ ಅದು ಹೆಲ್ಪ್ ಆಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಓಂನ ನಿಯಮವನ್ನ ನಿರೂಪಿಸಿ. ತುಂಬಾ ಇಂಪಾರ್ಟೆಂಟ್ ಆಗಿರುವ ಕ್ವಶನ್. ಇದನ್ನ 1 ಅಂಕದಲ್ಲೂ ಕೂಡ ಕೇಳ್ತಾರೆ, 2 ಅಂಕದಲ್ಲೂ ಕೂಡ ಓಂನ ನಿಯಮವನ್ನ ನಿರೂಪಿಸಿ, ಸೂತ್ರವನ್ನ ಬರೆ, ಈ ರೀತಿಯಾಗಿ ಕೇಳ್ತಾರೆ ನೋಡಿ. ಇಲ್ಲಿ ಓಂನ ನಿಯಮವನ್ನ ನಿರೂಪಿಸಿ ಅಂತ ಇದೆ ಪ್ರಶ್ನೆ. ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಅದರ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ. V=IR ಅಲ್ವಾ. ಇಲ್ಲಿ ಒಂದು ರೋಧಕದ ಮೂಲಕ ಹರಿಯುವಂತ ವಿದ್ಯುತ್ ಪ್ರವಾಹವು ಅದರ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ. V=IR. ವಿದ್ಯುತ್ ಮಂಡಲದಲ್ಲಿ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಅನ್ನ ಹೇಗೆ ಜೋಡಿಸಬೇಕು? ಒಂದು ವಿದ್ಯುತ್ ಮಂಡಲದಲ್ಲಿ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಅನ್ನ, ಒಂದು ವಿದ್ಯುತ್ ಮಂಡಲವನ್ನ ತೆಗೆದುಕೊಂಡಾಗ ನೋಡಿ, ಒಂದು ವಿದ್ಯುತ್ ಮಂಡಲವನ್ನ ತೆಗೆದುಕೊಂಡಾಗ ಇದನ್ನ ಜಸ್ಟ್ ರಫ್ ಆಗಿ ನಾನು ಬಿಡಿಸಿರೋದು. ಇದೊಂದು ವಿದ್ಯುತ್ ಮಂಡಲ ಅಂತ ತಿಳ್ಕೊಳ್ಳಿ. ಇಲ್ಲಿ ಶುಷ್ಕ ಕೋಶ ಇದೆ, ಪ್ಲಗ್ ಇದೆ, ಅಮ್ಮೀಟರ್ ಮತ್ತೆ ವೋಲ್ಟ್ ಮೀಟರ್ ಇದೆ. ಇಲ್ಲಿ ವೋಲ್ಟ್ ಮೀಟರ್ ಅನ್ನ V ಅನ್ನುವಂಥ ಒಂದು ಸಂಕೇತದಿಂದ ಸೂಚಿಸಿದ್ರೆ, ಅಮ್ಮೀಟರ್ ಅನ್ನ A ಅನ್ನುವಂಥ ಒಂದು ಸಂಕೇತದಲ್ಲಿ ಸೂಚಿಸಿರ್ತಾರೆ ಅಲ್ವಾ. ಇಲ್ಲಿ ವೋಲ್ಟ್ ಮೀಟರ್ ಅನ್ನ ಯಾವಾಗಲೂ ರೋಧಕಗಳಿಗೆ ಸಮಾಂತರವಾಗಿ ಜೋಡಿಸಬೇಕು. ವೋಲ್ಟ್ ಮೀಟರ್ ಅನ್ನ ವಿದ್ಯುತ್ ಮಂಡಲದಲ್ಲಿ ಸಮಾಂತರವಾಗಿ, ರೋಧಕಗಳಿಗೆ ಸಮಾಂತರವಾಗಿ, ಹಾಗೆ ಅಮ್ಮೀಟರ್ ಅನ್ನ ಸರಣಿ ಕ್ರಮದಲ್ಲಿ, ಅಮ್ಮೀಟರ್ ಅನ್ನ ಯಾವ ರೀತಿಯಾಗಿ ಜೋಡಿಸ್ಬೇಕು? ಸರಣಿ ಕ್ರಮದಲ್ಲಿ ಜೋಡಿಸಬೇಕು. ಇದನ್ನ ಕೇಳ್ತಾರೆ, ಇಂಪಾರ್ಟೆಂಟ್ ಇದೆ. ವೋಲ್ಟ್ ಮೀಟರ್ ಮತ್ತೆ ಅಮ್ಮೀಟರ್ ಅನ್ನ ಯಾವ ರೀತಿಯಾಗಿ ಜೋಡಿಸ್ಬೇಕು ಅನ್ನೋದನ್ನ ಕೇಳ್ತಾರೆ. ಒಂದು ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿಸಿದೆ? ಒಂದು ವಾಹಕದ ರೋಧವು ಯಾವ ಯಾವ ಅಂಶಗಳ ಮೇಲೆ ಅವಲಂಬಿಸಿದೆ ಅಂತ ಕೇಳಿದ್ದಾರೆ. ಇಲ್ಲಿ ವಾಹಕದ ಉದ್ದ ಹಾಗೂ ವಾಹಕದ ಅಡ್ಡ ಕೊಯ್ತ ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಹೇಳ್ಬೋದು. ವಾಹಕದ ಅಡ್ಡ ಕೊಯ್ತ, ಹಾಗೆ ಆ ಒಂದು ವಾಹಕ ಯಾವ ಒಂದು ಅಂಶದಿಂದ ಉಂಟಾಗಿದೆ, ಯಾವ ಒಂದು ಲೋಹದಿಂದ ಉಂಟಾಗಿದೆ ಅನ್ನೋದರ ಮೇಲೂ ಕೂಡ ಇದು ಅವಲಂಬಿಸಿದೆ ಅಂತ ಹೇಳ್ಬಹುದು. ವಾಹಕದ ಉದ್ದ ಹೆಚ್ಚಾದಂತೆ ಏನಾಗತ್ತೆ? ವಾಹಕದ ಉದ್ದ ಹೆಚ್ಚಾದಂತೆ ರೋಧ ಹೆಚ್ಚಾಗತ್ತೆ, ಅಂದ್ರೆ ನೇರ ಅನುಪಾತದಲ್ಲಿದೆ ಅಂತ ಹೇಳ್ಬಹುದು. ವಾಹಕದ ಅಡ್ಡ ಕೊಯ್ತ ಹೆಚ್ಚಾದಂತೆ, ಉದಾಹರಣೆಗೆ ನೋಡಿ, ವಾಹಕದ ಉದ್ದ ಹೆಚ್ಚಾಗ್ತಾ ಇದೆ ನೋಡಿ, ಇದು ವಾಹಕದ ಉದ್ದ ಹೆಚ್ಚಾಗ್ತಾ ಇರೋ ಹಾಗೆ ರೋಧ ಕೂಡ ಹೆಚ್ಚಾಗ್ತಾ ಇದೆ. ಹಾಗೆ ವಾಹಕದ ಅಡ್ಡ ಕೊಯ್ತ ನೋಡಿ, ವಾಹಕದ
ಅಡ್ಡ ಕೊಯ್ತ. ಈಗ ನೋಡಿ ವಾಹಕದ ಈ ಒಂದು ಅಡ್ಡ ಕೊಯ್ತ ಹೆಚ್ಚಾಗಿದೆ ಅಲ್ವಾ, ಆಗ ಏನಾಗತ್ತೆ, ರೋಧ ಕಡಿಮೆಯಾಗತ್ತೆ. ಈ ಎರಡು ಪ್ರಮುಖ ಅಂಶಗಳ ಮೇಲೆ ಒಂದು ವಾಹಕದ ರೋಧ ಅವಲಂಬಿಸಿದೆ ಅಂತ ಹೇಳ್ಬೋದು. ನೋಡಿ, ವಾಹಕದ ರೋಧವು ಅದರ ಉದ್ದಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ನೇರ ಅನುಪಾತದಲ್ಲಿರುತ್ತದೆ ಅಂದ್ರೆ ಅದರ ಉದ್ದ ಹೆಚ್ಚಾದಂತೆ ರೋಧವು ಕೂಡ ಹೆಚ್ಚಾಗತ್ತೆ. ಹಾಗೆ ವಾಹಕದ ಅಡ್ಡ ಕೊಯ್ತಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ಅಂದ್ರೆ ವಾಹಕದ ಅಡ್ಡ ಕೊಯ್ತ ಹೆಚ್ಚಾದ ಹಾಗೆ ರೋಧ ಕಡಿಮೆಯಾಗುತ್ತದೆ. ಮತ್ತೆ ವಾಹಕದ ವಸ್ತುವಿನ ಪ್ರಾಕೃತಿಕ ಗುಣದ ಮೇಲೆ, ವಾಹಕ ವಸ್ತು ಯಾವ ಒಂದು ಅಂಶದಿಂದ ಉಂಟಾಗಿದೆ ಅನ್ನೋದ್ರ ಮೇಲೂ ಕೂಡ ಈ ಒಂದು ವಾಹಕದ ರೋಧ ಅವಲಂಬಿತವಾಗಿದೆ. ಇದನ್ನು ಕೂಡ ನಿಮ್ಗೆ ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು, ನೆನ್ಪಿಟ್ಕೊಳ್ಳಿ. ವಿದ್ಯುತ್ ಬಲ್ಬ್ ನಲ್ಲಿ ಬಳಸುವ ಲೋಹವನ್ನ ಹೆಸರಿಸಿ ಅಂತ ಇದೆ. ವಿದ್ಯುತ್ ಬಲ್ಬ್ ನಲ್ಲಿ ಬಳಸುವಂತಹ ಲೋಹವನ್ನ ನಾವು ಟಂಗಸ್ಟನ್ ಲೋಹವನ್ನ ಬಳಸ್ತೇವೆ ಅಲ್ವಾ. ಟಂಗಸ್ಟನ್ ಲೋಹವನ್ನ ಬಳಸ್ತೇವೆ. 1 ಅಂಕದ ಪ್ರಶ್ನೆ ಇದು. ವಿದ್ಯುತ್ ಸಾಮರ್ಥ್ಯ ಎಂದರೇನು ಅಂತ ಕೇಳಿದರೆ, ಇದು ಕೂಡ 1 ಅಂಕಕ್ಕೆ ಕೇಳಬಹುದಾದಂತ ಪ್ರಶ್ನೆ. ವಿದ್ಯುತ್ ಸಾಮರ್ಥ್ಯ ಎಂದರೇನು ಅಂತ ನೋಡಿ. ವಿದ್ಯುನ್ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರ, ಇದನ್ನ ವಿದ್ಯುತ್ ಸಾಮರ್ಥ್ಯ ಎನ್ನುವರು. ನೋಡಿ, ವಿದ್ಯುತ್ ಸಾಮರ್ಥ್ಯ ಎಂದರೇನು ಅಂತ 1 ಅಂಕಕ್ಕೆ ಪ್ರಶ್ನೆಯನ್ನ ಕೇಳ್ತಾರೆ. ಒಂದು, ವಿದ್ಯುನ್ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರ, ಇದನ್ನ ವಿದ್ಯುತ್ ಸಾಮರ್ಥ್ಯ ಎನ್ನುವರು. ವಿದ್ಯುತ್ ಪ್ರವಾಹದ SI ಏಕಮಾನ ಯಾವುದು? ವಿದ್ಯುತ್ ಪ್ರವಾಹ ಅಲ್ವಾ, ವಿದ್ಯುತ್ ಪ್ರವಾಹದ SI ಏಕಮಾನ ನಾವು ತಿಳ್ಕೊಂಡಿದ್ದೇವೆ ಆಂಪಿಯರ್ ಅಲ್ವಾ. ಆಂಪಿಯರ್ ಅನ್ನುವಂಥದ್ದು ವಿದ್ಯುತ್ ಪ್ರವಾಹದ ಏಕಮಾನ. I ಅನ್ನುವಂಥ ಒಂದು ಇದರಿಂದ ಸಂಕೇತದಿಂದ ನಾವು ಗುರುತಿಸ್ತೇವೆ ವಿದ್ಯುತ್ ಪ್ರವಾಹದ ಏಕಮಾನ ಅಂತ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ವಿದ್ಯುತ್ ಸಾಮರ್ಥ್ಯದ SI ಏಕಮಾನ. ವಿದ್ಯುತ್ ಸಾಮರ್ಥ್ಯದ SI ಏಕಮಾನವನ್ನ ನಾವು ವ್ಯಾಟ್ ಅಂತ ಹೇಳ್ತೇವೆ ಅಲ್ವಾ. ವಿದ್ಯುತ್ ಸಾಮರ್ಥ್ಯದ SI ಏಕಮಾನ ವ್ಯಾಟ್. ಇದು ಕೂಡ 1 ಅಂಕದ ಪ್ರಶ್ನೆಯಲ್ಲಿ ಕೇಳಬಹುದಾದಂತಹ ಒಂದು ಪ್ರಶ್ನೆ. ನೋಡಿ, ಇಲ್ಲಿಯವರೆಗೆ ನಾವು 1 ಅಂಕಗಳ ಪ್ರಶ್ನೆಯನ್ನ ತಿಳ್ಕೊಂಡ್ವಿ ಅಲ್ವಾ. ಈಗ ನಾವು 2 ಅಂಕದ ಪ್ರಶ್ನೆಗಳನ್ನ ತಿಳ್ಕೊಳ್ಳೋಣ. ಆಲ್ರೆಡಿ ನಾವು ಬಹು ಆಯ್ಕೆ ಪ್ರಶ್ನೆಯನ್ನ ತಿಳ್ಕೊಂಡ್ವಿ, ಹಾಗೆ 1 ಅಂಕದ ಪ್ರಶ್ನೆಯನ್ನ ತಿಳ್ಕೊಂಡ್ವಿ. ಕೇಳಬಹುದಾದಂತ ಕೆಲವೊಂದು ಪ್ರಶ್ನೆಗಳನ್ನ ಇದೇ ರೀತಿಯಾಗಿ ನೀವು ಓದ್ಕೊಳ್ಬೇಕು. ಈಗ ನೆಕ್ಸ್ಟ್ ನಾವೇನ್ ಮಾಡ್ತಾ ಇದ್ದೇವೆ, 2 ಅಂಕಗಳ ಪ್ರಶ್ನೆಯನ್ನ ತಿಳ್ಕೊಳ್ತಾ ಇದ್ದೇವೆ. ನೋಡಿ, ಮೊದಲನೇ ಪ್ರಶ್ನೆಯನ್ನ ನೋಡಿ. ಈ 2 ಅಂಕದಲ್ಲಿ ಮೊದಲನೇ ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಳಿ. ಐದು ಓಂ ರೋಧಕದಲ್ಲಿ ಪ್ರತಿ ಸೆಕೆಂಡಿಗೆ 1000 ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತದೆ. ರೋಧಕದ ನಡುವಿನ ವಿಭವಾಂತರವನ್ನ ಕಂಡುಹಿಡಿಯಿರಿ ಅಂತ ಇದೆ ಅಲ್ವಾ. ಇಲ್ಲಿ ನೋಡಿ, ಕೊಟ್ಟಿರುವಂತಹ ಒಂದು ಅಂಶಗಳನ್ನ ಬರ್ಕೊಳ್ಳಿ. 5 ಓಂ ರೋಧಕ ಅಲ್ವಾ. ರೋಧ ಎಷ್ಟಿದೆ? R. ರೋಧವನ್ನ R ಅನ್ನುವಂತಹ ಒಂದು ಸಂಕೇತದಿಂದ ಗುರುತಿಸ್ತೇವೆ, 5 ಓಂ. ಹಾಗೆ ಟೈಮ್ T ಎಷ್ಟು ಕೊಟ್ಟಿದ್ದಾರೆ? 2 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಹಾಗೆ ಎಷ್ಟು ಜೌಲ್ ಉಷ್ಣಶಕ್ತಿ ಉತ್ಪತ್ತಿ ಆಗ್ತಾ ಇದೆ? ಉಷ್ಣಶಕ್ತಿ ಅಂದ್ರೆ ಹೀಟ್, H ಅಲ್ವಾ. ಎಷ್ಟು? 1000 ಜೌಲ್. ಈಗ ನಾವು ಕಂಡುಹಿಡಿಯಬೇಕಾಗಿರೋದೇನು? ನಾವು ವಿಭವಾಂತರವನ್ನ ಕಂಡುಹಿಡಿಬೇಕು ಅಲ್ವಾ. V
ವಿಭವಾಂತರ ವಿ ಎಷ್ಟು, ಇದನ್ನ ನೀವು ಮೊದಲನೇದಾಗಿ ಬರ್ಕೊಳ್ಬೇಕು. ಕೊಟ್ಟಿರುವಂತಹ ಒಂದು ಅಂಶಗಳನ್ನ ನೀವು ಏನನ್ನ ಕಂಡುಹಿಡಬೇಕು, ಏನನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಪ್ರಶ್ನೆಯಲ್ಲಿ ನೀವು ಕಂಡುಹಿಡ್ಕೊಳ್ಬೇಕು. ನೋಡಿ, ಈಗ ಯಾವ ಸೂತ್ರವನ್ನ ನಾವು ಹಾಕಬಹುದು? ಇಲ್ಲಿ ಎಚ್ ಗೊತ್ತಿದೆ, ಆರ್ ಗೊತ್ತಿದೆ, ಟಿ ಗೊತ್ತಿದೆ ಅಲ್ವಾ? ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ. ಈ ಸೂತ್ರವನ್ನ ಹಾಕಿದಾಗ ನೋಡಿ, ಐ ಸ್ಕ್ವೇರ್ ಆರ್ ಟಿ ಅಲ್ವಾ? ಇದು ಜೌಲನ ಉಷ್ಣೋತ್ಪಾದನಾ ನಿಯಮ ಅಲ್ವಾ? ಇಲ್ಲಿ ನಾನು ಐ ಅನ್ನ ಯಾವ ರೀತಿಯಾಗಿ ಬರಿತೇನೆ ಅಂದ್ರೆ, ಐ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಚ್ ಬೈ ಆರ್ ಟಿ ಅಂತ ಬರಿತಾ ಇದ್ದೇನೆ. ಇದೇ ಸೂತ್ರವನ್ನ ನಾನು ಯಾವ ರೀತಿಯಾಗಿ ಬರಿತಾ ಇದ್ದೇನೆ ನೋಡಿ, ಐ ಇಸ್ ಈಕ್ವಲ್ ಟು ಎಚ್ ಬೈ ಆರ್ ಟಿ, ಸ್ಕ್ವೇರ್ ರೂಟ್ ಆಫ್ ಎಚ್ ಬೈ ಆರ್ ಟಿ ಅಂತ ಬರಿತಾ ಇದ್ದೇನೆ. ಹಾಗಾದ್ರೆ ಈಗ ನೋಡಿ, ಐ ಇಸ್ ಈಕ್ವಲ್ ಟು ಎಚ್ ವ್ಯಾಲ್ಯೂ ನಮ್ಗೆ ಗೊತ್ತಿದೆ ಅಲ್ವಾ? ಸ್ಕ್ವೇರ್ ರೂಟ್ ಆಫ್ ಎಚ್ ವ್ಯಾಲ್ಯೂ ಎಷ್ಟಿದೆ? 1000 ಅಲ್ವಾ? ಡಿವೈಡೆಡ್ ಬೈ ಆರ್ ಎಷ್ಟಿದೆ? 5 ಇಂಟು ಎಷ್ಟಿದೆ? ಎಷ್ಟು ಸೆಕೆಂಡ್? ಟಿ ಎಷ್ಟಿದೆ? 2 ಸೆಕೆಂಡ್ ಅಲ್ವಾ? ನೋಡಿ, ಐ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1000 ಬೈ 10 ಆಯ್ತು ಅಲ್ವಾ? 1000 ಡಿವೈಡೆಡ್ ಬೈ 10, 5 2s are 10, 0 0 ಕ್ಯಾನ್ಸಲ್ ಆಯ್ತು. ಐ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 100 ಆಯ್ತು. ಸ್ಕ್ವೇರ್ ರೂಟ್ ಆಫ್ 100 ಗೊತ್ತಿದೆ ಅಲ್ವಾ ನಿಮ್ಗೆ? ಸ್ಕ್ವೇರ್ ರೂಟ್ ಆಫ್ 100 ಎಷ್ಟು? ಐ ಇಸ್ ಈಕ್ವಲ್ ಟು 10 ಆಂಪಿಯರ್. ನೋಡಿ, ನೀವು ಉತ್ತರವನ್ನ ನೀವು ಮಧ್ಯದಲ್ಲಿ ಬರಿಬೇಕಾದ್ರೆ ಅದರ ಒಂದು ಏಕಮಾನವನ್ನ ಬರಿಬೇಕು. ಈಗ ವಿದ್ಯುತ್ ಪ್ರವಾಹ ಇದ್ರೆ ಆಂಪಿಯರ್ ಅಂತ ಬರಿಬೇಕು, ಅಥವಾ ರೋಧ ಇದ್ರೆ ಓಮ್ ಅಂತ ಬರಿಬೇಕು. ಈ ರೀತಿಯಾಗಿ ಬರಿಬೇಕು. ಈಗ ನಾವು ಐ ಅನ್ನ ಕಂಡುಹಿಡಿದಿದ್ದೇವೆ, ವಿ ಅನ್ನ ಕಂಡುಹಿಡಿಬೇಕು ಅಲ್ವಾ? ಈಗ ನೋಡಿ, ಇನ್ನೊಂದು ಸೂತ್ರವನ್ನ ನಾನು ಇಲ್ಲಿ ಅಪ್ಲೈ ಮಾಡ್ತೇನೆ. ವಿ ಇಸ್ ಈಕ್ವಲ್ ಟು ಐ ಆರ್. ವಿ ಅನ್ನ ಕಂಡುಹಿಡಿಬೇಕು, ಐ ಆರ್ ಸೂತ್ರವನ್ನ ಹಾಕ್ತಾ ಇದ್ದೇನೆ. ಇಲ್ಲಿ ಐ ಗೊತ್ತಿದೆ ನಮ್ಗೆ 10 ಅಲ್ವಾ? ಆರ್ ಎಷ್ಟಿದೆ? 5 ಓಮ್. 10 ಇಂಟು 5 ಎಷ್ಟಾಯ್ತು? 50 ಅಲ್ವಾ? ಎಷ್ಟಾಯ್ತು? 50 ಏನು? ಯಾವ ಒಂದು ಏಕಮಾನವನ್ನ ಬಳಸಬೇಕು? ವೋಲ್ಟ್, ವಿಭವಾಂತರ ಅಲ್ವಾ? 50 ವೋಲ್ಟ್. ವಿ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ? 50 ವೋಲ್ಟ್ ಸರಿಯಾದ ಉತ್ತರ. ನೋಡಿ, ಈ ರೀತಿಯಾಗಿ ನೀವು ಪ್ರಶ್ನೆಯನ್ನ ಸಾಲ್ವ್ ಮಾಡಬೇಕು. ಇದು 2 ಅಂಕಕ್ಕೆ ಕೇಳಬಹುದಾದಂತಹ ತುಂಬಾ ಸಿಂಪಲ್ ಆಗಿರುವಂತಹ ಕ್ವಶನ್, ಕೇಳಿರುವಂತಹ ಒಂದು ಪ್ರಶ್ನೆ. ನೋಡಿ, ಈ ರೀತಿಯಾಗಿ ನೀವು ಸಾಲ್ವ್ ಮಾಡಬೇಕು. ಪ್ರತಿಯೊಂದು ಹಂತದಲ್ಲೂ ಕೂಡ ಸೂತ್ರವನ್ನ ಬರಿಬೇಕು. ಸೂತ್ರವನ್ನ ಬರೆಯೋದನ್ನ ಮರಿಬಾರ್ದು. ನೆಕ್ಸ್ಟ್ ಕ್ವಶನ್ ನೋಡಿ, ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ವಿಭವಾಂತರವನ್ನ ಅಳೆಯಲು ಬಳಸುವ ಸಾಧನವನ್ನ ಹೆಸರಿಸಿ ಅಂತ ಇದೆ. ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಇದೆ ಅಲ್ವಾ? ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ವೋಲ್ಟ್ ವಾ? ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್ ಅಂತ ಹೇಳ್ತೇವೆ, ವಿ. ಹಾಗೆ ಇದನ್ನ ವಿಭವಾಂತರವನ್ನ ಅಳೆಯಲು ಬಳಸುವಂತ ಸಾಧನವನ್ನ ಹೆಸರಿಸಿ ಅಂತ ಇದೆ. ಇದು ಕೇಳಿರುವಂತಹ ಪ್ರಶ್ನೆ. ನಿಮ್ಮ ಓಲ್ಡ್ ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡಿದ್ರೆ ನೀವು ಈ ಪ್ರಶ್ನೆಯನ್ನು ನೋಡಬಹುದು. ಇದನ್ನ ವೋಲ್ಟ್ ಮೀಟರ್ ಅನ್ನುವಂತಹ ಒಂದು ಸಾಧನದಿಂದ ಅಳೆಯುವರು ಅಲ್ವಾ? ವೋಲ್ಟ್ ಮೀಟರ್. ವಿಭವಾಂತರವನ್ನ ಅಳೆಯಲು ಬಳಸುವಂತಹ ಒಂದು ಸಾಧನ ಯಾವುದು? ಅದನ್ನ ನಾವು ವೋಲ್ಟ್ ಮೀಟರ್ ಅಂತ ಕರಿತೇವೆ. ಈ ಮೊದಲನೇ ಪ್ರಶ್ನೆಗೆ 1 ಅಂಕ, ಎರಡನೇ ಪ್ರಶ್ನೆಗೆ 1 ಅಂಕ, ಒಟ್ಟು ಈ ಒಂದು ಪ್ರಶ್ನೆಗೆ 2 ಅಂಕಗಳ ಪ್ರಶ್ನೆ. ನೋಡಿ, ಮುಂದಿನ ಪ್ರಶ್ನೆಯನ್ನ ನೋಡಿ. ಕೊಟ್ಟಿರುವ ವಿದ್ಯುನ್ಮಂಡಲವನ್ನ ಗಮನಿಸಿ. ಮಂಡಲದ ಒಟ್ಟು ರೋಧವನ್ನು ಮತ್ತು ಮಂಡಲದಲ್ಲಿ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನ ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ,
ಈ ಮಂಡಲದಲ್ಲಿ 3 ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಲಾಗಿದೆ ಅಲ್ವಾ. 2 ಓಂ 4 ಓಂ ಮತ್ತೆ 4 ಓಂ ಇರುವಂತಹ ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಲಾಗಿದೆ. ಇನ್ನೊಂದು ರೋಧಕವನ್ನ ಸರಣಿ ಕ್ರಮದಲ್ಲಿ ಜೋಡಿಸಲಾಗಿದೆ. ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿರುವಂತದ್ದು ವಿದ್ಯುತ್ ಪ್ರವಾಹ ಮತ್ತು ಒಟ್ಟು ರೋಧ. 2 ಅಂಕಕ್ಕೆ ಕೇಳಬಹುದಾದಂತಹ ಒಂದು ಪ್ರಶ್ನೆ ನೋಡಿ. ಇಲ್ಲಿ ಮೊದಲನೇದಾಗಿ R1 ಅಂತ ತೆಗೆದುಕೊಳ್ಳಿ. ಸಮಾಂತರವಾಗಿ ಜೋಡಿಸಿದಾಗ R1 ಕೊಟ್ಟಿರುವಂತಹ ಒಂದು ಅಂಶಗಳನ್ನ ಬರ್ಕೊಳ್ಬೇಕು. R2 4 ಓಂ, ಹಾಗೆ R3 ಎಷ್ಟು 4 ಓಂ ಅಲ್ವಾ. ಇದನ್ನ 3 ಅಂಕಕ್ಕೂ ಕೂಡ ಕೇಳಬಹುದಾದಂತ ಪ್ರಶ್ನೆ. ಮೊದಲನೇದಾಗಿ ನಾವು ಈ ಒಂದು ರೋಧಕಗಳ ಸಮಾನ ರೋಧವನ್ನ ಕಂಡುಹಿಡಿಬೇಕು ಅಲ್ವಾ. ಒಟ್ಟು ರೋಧವನ್ನ ಯಾವ ಒಂದು ಸೂತ್ರವನ್ನ ಹಾಕ್ಬೇಕು, 1/Rp is equal to 1/R1 plus 1/R2 plus 1/R3 ಸೂತ್ರವನ್ನ ಹಾಕಿದಾಗ ನೋಡಿ ಏನಾಗತ್ತೆ, 1/2 plus 1/4 plus 1/4 ಏನಾಗತ್ತೆ, 4 divided by 2 plus 1 plus 1 ಎಷ್ಟಾಗತ್ತೆ, 4/4. that Rp is equal to 1/Rp is equal to 4/4. Rp is equal to ಎಷ್ಟಾಗತ್ತೆ, 1 ಓಂ ಆಗತ್ತೆ. ಈ ಒಂದು ರೋಧಕಗಳ ಒಟ್ಟು ರೋಧ ಎಷ್ಟಾಗತ್ತೆ, ಸಮಾಂತರ ರೋಧಕಗಳ ಒಟ್ಟು ರೋಧ ಎಷ್ಟಾಗತ್ತೆ, 1 ಓಂ ಅಲ್ವಾ. ನೆಕ್ಸ್ಟ್ ಈ 1 ಓಂ ರೋಧಕವನ್ನ ಏನ್ ಮಾಡಿದ್ದಾರೆ, ಇಲ್ಲಿ ಸರಣಿ ಕ್ರಮದಲ್ಲಿ 5 ಓಂ ರೋಧಕಕ್ಕೆ ಜೋಡಿಸಿದ್ದಾರೆ ಅಲ್ವಾ. ಸರಣಿ ಕ್ರಮದ ಒಟ್ಟು ರೋಧವನ್ನ ಕಂಡುಹಿಡಿಯಲಿಕ್ಕೆ ಏನ್ ಮಾಡ್ಬೇಕು, RS is equal to R1 plus R2 ಅಂತ ತೆಗೆದುಕೊಳ್ಬೇಕು. ಇಲ್ಲಿ R1 ಅಂದ್ರೆ ಈ ಒಂದು ಸರಣಿ ಕ್ರಮದ ಈ R1 ಅನ್ನ ತೆಗೆದುಕೊಳ್ಬೇಡಿ. ಇಲ್ಲಿ ಈ ಒಟ್ಟು ರೋಧ, ಈ ಸಮಾಂತರವಾಗಿ ಜೋಡಿಸಿರುವಂತಹ ಒಂದು ರೋಧಕಗಳ ಒಟ್ಟು ರೋಧವನ್ನ ಇಲ್ಲಿ ನಾವು ಬರಿಬೇಕು. 1 ಓಂ ಇದೆ, ಹಾಗೆ R2 ಅಂದ್ರೆ 5 ಓಂ ಅಲ್ವಾ. ಸರಣಿ ಕ್ರಮದಲ್ಲಿ ಜೋಡಿಸಿರುವಂತದ್ದು 5 ಓಂ. ಇಲ್ಲಿ ಒಟ್ಟು ಎಷ್ಟಾಯ್ತು, 6 ಓಂ. ಈ ಒಂದು ರೋಧಕ, ಈ ಒಂದು ವಿದ್ಯುನ್ಮಂಡಲದ ಒಟ್ಟು ರೋಧವನ್ನ ಕಂಡುಹಿಡಿಯಿರಿ ಅಂತ ಇದೆ ಅಲ್ವಾ. ಈ ಒಂದು ವಿದ್ಯುನ್ಮಂಡಲದ ಒಟ್ಟು ರೋಧ ಎಷ್ಟಾಯ್ತು, 6 ಓಂ ಆಯ್ತು. ಹಾಗೆ ವಿದ್ಯುತ್ ಪ್ರವಾಹವನ್ನ ಲೆಕ್ಕಾಚಾರ ಮಾಡ್ಬೇಕು ನೋಡಿ. ವಿದ್ಯುತ್ ಪ್ರವಾಹವನ್ನ ನಾನು ಇಲ್ಲಿ ಲೆಕ್ಕಾಚಾರ ಮಾಡ್ತೇನೆ. V is equal to IR ಅನ್ನುವಂಥ ಒಂದು ಸೂತ್ರದ ಮೇಲೆ ಇಲ್ಲಿ ವಿದ್ಯುತ್ ಪ್ರವಾಹ I ಅನ್ನ ಕಂಡುಹಿಡಿಬೇಕಾದ್ರೆ I is equal to V/R ಸೂತ್ರವನ್ನ ಹಾಕ್ತಾ ಇದ್ದೇನೆ. ಇಲ್ಲಿ V ನಮ್ಗೆ ಗೊತ್ತಿದೆ, ಕೊಟ್ಟಿರುವಂತದ್ದು ಎಷ್ಟು, 6 ಓಂ ಡಿವೈಡೆಡ್ ಬೈ ಒಟ್ಟು ರೋಧ ಎಷ್ಟಾಗಿದೆ, R ಅಂದ್ರೆ ಒಟ್ಟು ರೋಧ. ಈ ಒಂದು ವಿದ್ಯುನ್ಮಂಡಲದ ಒಟ್ಟು ರೋಧ ಎಷ್ಟು, 6 ಅಲ್ವಾ. I is equal to ಎಷ್ಟಾಗತ್ತೆ, 1 ಆಂಪಿಯರ್. I is equal to 1 ಆಂಪಿಯರ್. ಈ ರೀತಿಯಾಗಿ ನೀವು ಈ ಒಂದು ಲೆಕ್ಕವನ್ನ ಮಾಡಬೇಕು. ಇದನ್ನ 2 ಅಂಕಕ್ಕಿಂತ ಹೆಚ್ಚಾಗಿ 3 ಅಂಕದಲ್ಲೂ ಕೂಡ ಕೇಳಬಹುದಾದಂತ ಒಂದು ಪ್ರಶ್ನೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು, ನೋಟ್ ಮಾಡ್ಕೊಳ್ಳಿ. ನೋಡಿ, ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನ ಬರೆಯಿರಿ ಅಂತ ಇದೆ. ರಿಯೋಸ್ಟಾಟ್ ಮತ್ತು ಸೇರ್ಪಡೆ ಇಲ್ಲದೆ ದಾಟಿದ ತಂತಿಗಳು, ಇವುಗಳ ಒಂದು ಘಟಕಗಳ ಚಿಹ್ನೆಯನ್ನ ನೀವು ಬರಿಬೇಕಾಗತ್ತೆ. ಇಲ್ಲಿ ನೋಡಿ, ರಿಯೋಸ್ಟಾಟ್ ಅನ್ನ ಯಾವ ರೀತಿಯಾಗಿ ಗುರುತಿಸ್ತಾರೆ, ಈ ರೀತಿಯಾಗಿ ಅಲ್ವಾ. ಇದು ರಿಯೋಸ್ಟಾಟ್ ನ ಚಿಹ್ನೆ, ಹಾಗೆ ಇದು ಸೇರ್ಪಡೆ ಇಲ್ಲದೆ ದಾಟಿದ ತಂತಿಗಳು. ಹೀಗೆ ನಿಮ್ಗೆ 2 ಅಂಕದ ಪ್ರಶ್ನೆ ಇದು ನೋಡಿ. 2 ಅಂಕದಲ್ಲಿ ಯಾವ ರೀತಿಯಾಗಿ ಕೇಳಿದ್ದಾರೆ, ರಿಯೋಸ್ಟಾಟ್ ಅನ್ನ ಯಾವ ರೀತಿಯಾಗಿ ಘಟಕಗಳ ಚಿಹ್ನೆ ಬರೀಲಿಕ್ಕೆ 1 ಅಂಕ, ಹಾಗೆ ಈ ಸೇರ್ಪಡೆ ಇಲ್ಲದೆ ದಾಟಿದ ತಂತಿಗಳು ಇದಕ್ಕೂ ಕೂಡ 1 ಅಂಕ ಅಲ್ವಾ. ಈ ರೀತಿಯಾಗಿ 2 ಅಂಕದ ಪ್ರಶ್ನೆಯನ್ನ ಕೇಳಿದ್ದಾರೆ. ಇಲ್ಲಿ ಯಾವುದೇ ಒಂದು ಘಟಕಗಳ ಚಿಹ್ನೆಯನ್ನ ಬರೀಲಿಕ್ಕೆ ಕೇಳಬಹುದು. ಇಲ್ಲಿ ಸೇರ್ಪಡೆ ಇಲ್ಲದೆ ದಾಟಿದ ತಂತಿಯನ್ನ ಯಾವ ರೀತಿಯಾಗಿ ಗುರುತಿಸಿದ್ದಾರೆ ನೋಡಿ, ಹಾಗೆ ರಿಯೋಸ್ಟಾಟ್. ಮುಂದಿನ ಪ್ರಶ್ನೆಯನ್ನ ನೋಡಿ,
ವಿದ್ಯುತ್ ಮಂಡಲದಲ್ಲಿ 50 ಓಮ್ ರೋಧವಿರುವ ವಿದ್ಯುತ್ ಬಲ್ಬ್ ಅನ್ನ 10 ವೋಲ್ಟ್ ಬ್ಯಾಟರಿಗೆ ಸಂಪರ್ಕಗೊಳಿಸಲಾಗಿದೆ. ವಿದ್ಯುತ್ ಬಲ್ಬ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಹಾಗೂ ವಿದ್ಯುತ್ ಬಲ್ಬ್ನ ಸಾಮರ್ಥ್ಯವನ್ನ ಕಂಡುಹಿಡಿಯಿರಿ ಅಂತ ಇದೆ. ನೋಡಿ, ಇದನ್ನು ಕೂಡ 2 ಅಂಕಕ್ಕೂ ಕೂಡ ಕೇಳಬಹುದಾದಂತ ಪ್ರಶ್ನೆ. ಇಲ್ಲಿ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಸಾಮರ್ಥ್ಯವನ್ನ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ ಅಲ್ವಾ, ಅಥವಾ 3 ಅಂಕಕ್ಕೂ ಕೂಡ ಕೇಳಬಹುದಾದಂತಹ ಒಂದು ಪ್ರಶ್ನೆ. ಇಲ್ಲಿ ಕೊಟ್ಟಿರುವಂತಹ ಒಂದು ಅಂಶಗಳನ್ನ ಬರ್ಕೊಳ್ಳಿ. ರೋಧ, ವಿದ್ಯುನ್ಮಂಡಲದಲ್ಲಿ ಎಷ್ಟು ರೋಧ? 50 ರೋಧ, 50 ಓಮ್ ರೋಧವಿರುವಂತಹ ಒಂದು ಬಲ್ಬ್ ಅಲ್ವಾ. ಇದನ್ನ ಎಷ್ಟು ವೋಲ್ಟ್ ಬ್ಯಾಟರಿಗೆ ಜೋಡಿಸಲಾಗಿದೆ? ವಿ ಇಸ್ ಈಕ್ವಲ್ ಟು 10 ವೋಲ್ಟ್. ಇಲ್ಲಿ ಏನ್ ಮಾಡ್ಬೇಕು? ವಿದ್ಯುತ್ ಬಲ್ಬ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಬಲ್ಬ್ನ ಸಾಮರ್ಥ್ಯವನ್ನ ಕಂಡುಹಿಡಿಯಿರಿ ಅಂತ ಇದೆ ಅಲ್ವಾ. ವಿದ್ಯುತ್ ಬಲ್ಬ್ನ ಸಾಮರ್ಥ್ಯವನ್ನು ಕೂಡ ಇಲ್ಲಿ ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಇಲ್ಲಿ ಯಾವ ಸಾಮರ್ಥ್ಯ ಅಂದ್ರೆ ಪಿ ಅನ್ನ ಕಂಡುಹಿಡಿಬೇಕು. ಹಾಗೆ ವಿದ್ಯುತ್ ಪ್ರವಾಹ ಐ ಅನ್ನ ಕಂಡುಹಿಡಿಬೇಕು. ಈಗ ನೋಡಿ, ಯಾವ ಸೂತ್ರವನ್ನ ಹಾಕ್ತಾ ಇದ್ದೇನೆ ಅಂದ್ರೆ, ನಾನು ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಸೂತ್ರವನ್ನ ಹಾಕ್ತಾ ಇದ್ದೇನೆ. ಇಲ್ಲಿ ವಿ ನಮ್ಗೆ ಗೊತ್ತಿದೆ ಎಷ್ಟು? 10 ವೋಲ್ಟ್. ಐ ಗೊತ್ತಿಲ್ಲ, ಐ ಇಂಟು 50 ಅಲ್ವಾ. ಈಗ ಐ ಇಸ್ ಈಕ್ವಲ್ ಟು ಏನ್ ಮಾಡ್ಬೇಕು? 10 ಡಿವೈಡೆಡ್ ಬೈ 50 ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿ. 10 ಡಿವೈಡೆಡ್ ಬೈ 50 ಎಷ್ಟು ಬರುತ್ತೆ? 1/5. 1/5 ಅಂದ್ರೆ 0.2 ಆಂಪಿಯರ್. ಐ ಇಸ್ ಈಕ್ವಲ್ ಟು 0.2 ಆಂಪಿಯರ್ ಆಯ್ತು ಅಲ್ವಾ. ಈಗ ಮೊದಲನೇದಾಗಿ ನಾವು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿದ್ವಿ. ವಿದ್ಯುತ್ ಸಾಮರ್ಥ್ಯದ ಸೂತ್ರ ಏನು? ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ. ಹಾಗಾದ್ರೆ ಪಿ ಇಸ್ ಈಕ್ವಲ್ ಟು ವಿ ಎಷ್ಟಿದೆ? 10 ವೋಲ್ಟ್ ಇದೆ. ಐ ಎಷ್ಟಿದೆ? 0.2 ಅಲ್ವಾ. 1/5 ಅಂದ್ರೆ 0.2 ಬರುತ್ತೆ. ಈಗ 10 ಇಂಟು 0.2 ಎಷ್ಟು ಬರುತ್ತೆ? 10 ಇಂಟು 0.2, 10 ಇಂಟು 0.2 ಚೆಕ್ ಮಾಡಿ. 10 2 22 ಅಲ್ವಾ. 2.0 ವ್ಯಾಟ್. ಸರಿಯಾದ ಉತ್ತರ 2.0 ವ್ಯಾಟ್. 2 ವ್ಯಾಟ್. ನೆಕ್ಸ್ಟ್ ಕ್ವಶನ್ ನೋಡಿ. ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮ್ಮೀಟರ್, ಪ್ಲಗ್ ಕೀ ಇವುಗಳನ್ನ ಒಳಗೊಂಡಿರುವ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನ ಬರೆಯಿರಿ ಅಂತ ಇದೆ. ನೋಡಿ, ಒಂದು ವಿದ್ಯುತ್ ಮಂಡಲದ ಚಿತ್ರವನ್ನ ಬರಿಬೇಕು. ನೋಡಿ, ವಿದ್ಯುತ್ ಬಲ್ಬ್ ಇರಬೇಕು, ಹಾಗೆ ಅಮ್ಮೀಟರ್ ಅನ್ನ ಹೊಂದಿರಬೇಕು, ಹಾಗೆ ಪ್ಲಗ್ ಕೀ ಅಲ್ವಾ, ಪ್ಲಗ್ ಕೀಯನ್ನ ಹೊಂದಿರಬೇಕು, ಹಾಗೆ ವಿದ್ಯುತ್ ಕೋಶವನ್ನ ಹೊಂದಿರುವಂತಹ ಒಂದು ವಿದ್ಯುನ್ಮಂಡಲದ ಚಿತ್ರವನ್ನ ಬರಿಬೇಕು ಅಲ್ವಾ. ಈ ರೀತಿಯಾಗಿ ನೋಡಿ, ವಿದ್ಯುತ್ ಕೋಶ ಇದೆ, ವಿದ್ಯುತ್ ಬಲ್ಬ್ ಇದೆ, ಅಮ್ಮೀಟರ್ ಮತ್ತೆ ಪ್ಲಗ್ ಕೀಯನ್ನ ಹೊಂದಿದೆ ಅಲ್ವಾ. ನೋಡಿ, ಈ ರೀತಿಯಾಗಿ ಚಿತ್ರವನ್ನ ನೀವು ಬಿಡಿಸ್ಬೇಕಾಗತ್ತೆ. ಹಾಗೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಕೂಡ ಗುರುತಿಸಲಾಗಿದೆ ಇಲ್ಲಿ. ನೋಡಿ, ಕೊಟ್ಟಿರುವ ವಿದ್ಯುನ್ಮಂಡಲದ ಚಿತ್ರವನ್ನ ಗಮನಿಸಿ. ವಿದ್ಯುನ್ಮಂಡಲದ ಒಟ್ಟು ರೋಧ ಮತ್ತು ಮಂಡಲದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನ ಲೆಕ್ಕಾಚಾರ ಮಾಡಿ ಅಂತ ಇದೆ. ಇಲ್ಲಿ ನೋಡಿ, 2 ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಲಾಗಿದೆ, ಒಂದನ್ನ ಸರಣಿ ಕ್ರಮದಲ್ಲಿ ಜೋಡಿಸಲಾಗಿದೆ ಅಲ್ವಾ. ಈಗ ನೋಡಿ, ಈಗ ಸಮಾಂತರವಾಗಿ ಜೋಡಿಸಿರುವಂತಹ ಒಂದು ರೋಧಕಗಳಲ್ಲಿ ನಾನು R1 ಮತ್ತೆ R2 ಅಂತ ತೆಗೆದುಕೊಳ್ತೇನೆ. ಸಮಾಂತರವಾಗಿ ಜೋಡಿಸಿರುವಂತಹ ರೋಧಕಗಳಲ್ಲಿ R1 4 ಓಮ್ ಅಂತ ತೆಗೆದುಕೊಳ್ತಾ ಇದ್ದೇನೆ, R2 12 ಓಮ್ ಅಲ್ವಾ. ಎಲ್ಲಿ
ಸಮಾಂತರವಾಗಿ ಜೋಡಿಸಿರುವ ರೋಧಕಗಳು. ಈ ಒಂದು ರೋಧಕಗಳಲ್ಲಿ ನಾನೇನ್ ಮಾಡಬೇಕು, ಸೂತ್ರವನ್ನ ಹಾಕಿ ರೋಧವನ್ನ ಕಂಡುಹಿಡಿಬೇಕು. 1/Rp ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಅಲ್ವಾ? ಹಾಗಾದ್ರೆ 1/Rp ಇಸ್ ಈಕ್ವಲ್ ಟು ಏನಾಗುತ್ತೆ, 1/4 ಪ್ಲಸ್ 1/12 ಏನಾಗುತ್ತೆ, 12, 3 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 4/12, 3. Rp ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ಒಟ್ಟು ಸಮಾಂತರ ರೋಧ 3 ಓಮ್ ಬರುತ್ತೆ ಅಲ್ವಾ? ಹಾಗಾದ್ರೆ ಈ ಒಂದು ಒಟ್ಟು ರೋಧ ಎಷ್ಟು ಬಂದಿದೆ, ಸಮಾಂತರವಾಗಿ ಜೋಡಿಸಿದ ರೋಧಕಗಳ ಒಟ್ಟು ರೋಧ 3 ಓಮ್ ಬಂದಿದೆ. ಈಗ ನೋಡಿ, ಸರಣಿ ಕ್ರಮದಲ್ಲಿ ಜೋಡಿಸಿರುವಂತಹ ರೋಧಕಗಳಲ್ಲಿ ಇವುಗಳನ್ನ ನಾನು R1 ಅಂದ್ರೆ 5 ಓಮ್ ಅಂತ ತೆಗೆದುಕೊಳ್ತಾ ಇದ್ದೇನೆ. R2 ಅಂದ್ರೆ ಸಮಾಂತರ ರೋಧಕಗಳ ಒಟ್ಟು ರೋಧ ಎಷ್ಟಾಗಿದೆ, 3 ಓಮ್ ಇದೆ ಅಲ್ವಾ? ಸಮಾಂತರ ರೋಧಕಗಳ ಒಟ್ಟು ರೋಧ 3 ಓಮ್, ಅದು ಸರಣಿ ಕ್ರಮದಲ್ಲಿ ನಾನು ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ ಸರಣಿ ಕ್ರಮದ ಸೂತ್ರ ಏನು, RS ಇಸ್ ಈಕ್ವಲ್ ಟು R1 ಪ್ಲಸ್ R2 ಅಲ್ವಾ? ಆದ್ರಿಂದ R1 ಎಷ್ಟಿದೆ, 5 ಓಮ್, R2 3 ಓಮ್, ಎಷ್ಟಾಯ್ತು, ಒಟ್ಟು ರೋಧ 8 ಓಮ್ ಆಯ್ತು ಅಲ್ವಾ? ಈ ಒಂದು ವಿದ್ಯುನ್ ಮಂಡಲದ ಒಟ್ಟು ರೋಧ ಎಷ್ಟಾಯ್ತು, 8 ಓಮ್ ಆಯ್ತು. ಹಾಗಾದ್ರೆ ಒಟ್ಟು ರೋಧವನ್ನ ಕಂಡುಹಿಡಿದಾಯ್ತು. ಈಗ ವಿದ್ಯುತ್ ಪ್ರವಾಹವನ್ನ ಲೆಕ್ಕಾಚಾರ ಮಾಡಬೇಕು. ಇಲ್ಲಿ ವಿದ್ಯುತ್ ಪ್ರವಾಹವನ್ನ ಲೆಕ್ಕಾಚಾರ ಮಾಡ್ಲಿಕ್ಕೆ V ಇಸ್ ಈಕ್ವಲ್ ಟು IR ಸೂತ್ರವನ್ನ ಹಾಕ್ತಾ ಇದ್ದೇನೆ. I ನಮ್ಗೆ ಗೊತ್ತಿಲ್ಲ, I ಇಸ್ ಈಕ್ವಲ್ ಟು V/R ಸೂತ್ರ. ಈಗ ನೋಡಿ, I ಇಸ್ ಈಕ್ವಲ್ ಟು V ಎಷ್ಟು ಕೊಟ್ಟಿದ್ದಾರೆ, 24 ಓಮ್ ಅಲ್ವಾ? 24 ಡಿವೈಡೆಡ್ ಬೈ ಒಟ್ಟು ರೋಧ ಎಷ್ಟು, 8, 8 1s 8 3s ಅಲ್ವಾ? I ಇಸ್ ಈಕ್ವಲ್ ಟು 3 ಆಂಪಿಯರ್. ಹಾಗಾದ್ರೆ ಈ ಒಂದು ವಿದ್ಯುನ್ ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹ ಎಷ್ಟು, 3 ಆಂಪಿಯರ್ ಆಯ್ತು. ಒಟ್ಟು ರೋಧ ಎಷ್ಟಾಯ್ತು, 8 ಓಮ್. ಈ ರೀತಿಯಾಗಿ ನೀವು ಈ ಒಂದು ಲೆಕ್ಕವನ್ನ ಬಿಡಿಸಬೇಕು. ಇದನ್ನ 2 ಅಂಕಕ್ಕಿಂತ ಹೆಚ್ಚಾಗಿ 3 ಅಂಕದಲ್ಲೂ ಕೂಡ ಕೇಳಬಹುದಾದಂತಹ ಒಂದು ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ನೋಡಿ, ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಗಳನ್ನ ಒಳಗೊಂಡಿರುವ R1, R2, R3 ರೋಧಗಳನ್ನ ಸಮಾಂತರವಾಗಿ ಸಂಪರ್ಕಿಸಿರುವ ವಿದ್ಯುತ್ ಮಂಡಲದ ಚಿತ್ರವನ್ನ ಬರೆಯಿರಿ, ವಿದ್ಯುತ್ ಪ್ರವಾಹದ ದಿಕ್ಕನ್ನ ಗುರುತಿಸಿ ಅಂತ ಇದೆ. ನೋಡಿ, ಇಲ್ಲಿ ಚಿತ್ರವನ್ನ ಬರೀಲಿಕ್ಕೆ ಕೇಳಿದ್ದಾರೆ. ಈ ಒಂದು ನೋಡಿ, R1, R2, R3 ಅಲ್ವಾ? ಇಲ್ಲಿ ನೋಡಿ, R1, R2, R3 ಈ 3 ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಿದ್ದಾರೆ. ವೋಲ್ಟ್ ಮೀಟರ್ ಅನ್ನ ಈ ರೋಧಕಗಳಿಗೆ ಸಮಾಂತರವಾಗಿ ಜೋಡಿಸಿದ್ದಾರೆ. ಅಮ್ಮೀಟರ್ ಅನ್ನ ಸರಣಿ ಕ್ರಮದಲ್ಲಿ ಜೋಡಿಸಿದ್ದಾರೆ. ಈ ಒಂದು ಚಿತ್ರವನ್ನು ಕೂಡ ನಿಮ್ಗೆ ಕೇಳ್ತಾರೆ, 2 ಅಂಕಕ್ಕೂ ಕೇಳಬಹುದು ಅಥವಾ 3 ಅಂಕದ ಪ್ರಶ್ನೆಯಾಗಿಯೂ ಕೂಡ ಇದನ್ನ ಕೇಳಬಹುದು. ನೋಡಿ, ಇಂಪಾರ್ಟೆಂಟ್ ಇದೆ, ಈ ಚಿತ್ರವನ್ನು ವಿದ್ಯುನ್ ಮಂಡಲದ ಚಿತ್ರದ ಜೊತೆಗೆ ಈ ಚಿತ್ರವನ್ನ ಸಮಾಂತರವಾಗಿ ಜೋಡಿಸಿದಾಗ ಹಾಗೆ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, 4 ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ 100 ಜೌಲ್ ಉಷ್ಣ ಶಕ್ತಿ ಉತ್ಪತ್ತಿಯಾಗುತ್ತದೆ. ರೋಧಕದ ನಡುವಿನ ವಿಭವಾಂತರವನ್ನ ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲಿ ನೋಡಿ, ರೋಧವನ್ನ ಎಷ್ಟು ಕೊಟ್ಟಿದ್ದಾರೆ, 4 ಓಮ್ ಅಂತ ಕೊಟ್ಟಿದ್ದಾರೆ. ಪ್ರತಿ ಸೆಕೆಂಡಿಗೆ ಅಂದ್ರೆ ಟಿ ಅಲ್ವಾ? ಟಿ ಅಂದ್ರೆ ಎಷ್ಟು, 1 ಸೆಕೆಂಡ್ ಅಂತ ನಾವು ತೆಗೆದುಕೊಳ್ಬಹುದು. ಹಾಗಾದ್ರೆ ಬಿಡುಗಡೆಯಾದಂತ ಉಷ್ಣ ಶಕ್ತಿ H ಎಷ್ಟಿದೆ, 100 ಜೌಲ್ ಇದೆ. ನಾವು ಕಂಡುಹಿಡಿಬೇಕಾಗಿರೋದೇನು, ವಿಭವಾಂತರ ಎಷ್ಟು ಅಂತ ಅಲ್ವಾ? ತುಂಬಾ ನೋಡಿ, H ಇಸ್ ಈಕ್ವಲ್ ಟು I² RT ಸೂತ್ರವನ್ನ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಇಲ್ಲಿ I ಇಸ್ ಈಕ್ವಲ್ ಟು ಏನ್ ಮಾಡ್ತಾ ಇದ್ದೇನೆ, √H/RT ಅಂತ ಈ ಒಂದು ಸೂತ್ರವನ್ನ ನಾನು ಮಾರ್ಪಡಿಸಿದ್ದೇನೆ. ಇಲ್ಲಿ ನಮ್ಗೆ H ವ್ಯಾಲ್ಯೂ ಗೊತ್ತಿದೆ ಎಷ್ಟು, 100, R ವ್ಯಾಲ್ಯೂ ಗೊತ್ತಿದೆ ಎಷ್ಟು, 4, T ವ್ಯಾಲ್ಯೂ ಗೊತ್ತಿದೆ 1 ಅಲ್ವಾ? ಈಗ ನೋಡಿ, I ಇಸ್ ಈಕ್ವಲ್ ಟು √100/4. ಇದನ್ನ ನೀವು ಕ್ಯಾನ್ಸಲ್ ಮಾಡಿದ್ರೆ 4 1s
4 2s are 8. 4 5s are 20. I is equal to ಎಷ್ಟು ಬರುತ್ತೆ? ಸ್ಕ್ವೇರ್ ರೂಟ್ ಆಫ್ 25. ಸ್ಕ್ವೇರ್ ರೂಟ್ ಆಫ್ 25 ಎಷ್ಟಾಗತ್ತೆ? is equal to 5 ampere. Okay. So that is the ಅದೇನದು ವಿದ್ಯುತ್ ಪ್ರವಾಹ. ಈಗ ನಾವೇನ್ ಮಾಡ್ಬೇಕು? ವಿಭವಾಂತರವನ್ನ ಕಂಡುಹಿಡಿಬೇಕು. ವಿ ಇಸ್ ಈಕ್ವಲ್ ಟು ಐ ಆರ್ ಅಲ್ವಾ? ವಿ ಇಸ್ ಈಕ್ವಲ್ ಟು ಐ ಆರ್ ಸೂತ್ರವನ್ನ ಹಾಕಿದಾಗ ಐ ನಮ್ಗೆ ಗೊತ್ತಿದೆ 5 ಆಂಪಿಯರ್, ಆರ್ ಗೊತ್ತಿದೆ 4 ಓಮ್. ಎಷ್ಟಾಗತ್ತೆ? 20 ವೋಲ್ಟ್. ಹಾಗಾದ್ರೆ ವಿಭವಾಂತರ ಎಷ್ಟಾಗತ್ತೆ? 20 ವೋಲ್ಟ್. ನೆಕ್ಸ್ಟ್ ಕ್ವಶನ್ ನೋಡಿ. ವಿದ್ಯುತ್ ಉಪಕರಣಗಳನ್ನ ಸರಣಿ ಕ್ರಮದಲ್ಲೂ ಜೋಡಿಸುವುದಕ್ಕಿಂತಲೂ ಸಮಾಂತರವಾಗಿ ಜೋಡಿಸುವುದು ಅನುಕೂಲಕರ ಏಕೆ? 2 ಅಂಕಕ್ಕೆ ಕೇಳಬಹುದಾದಂತ ಪ್ರಶ್ನೆ. ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತಲೂ ಸಮಾಂತರವಾಗಿ ಜೋಡಿಸುವುದು ಅನುಕೂಲಕರ ಏಕೆ? ಸಮಾಂತರವಾಗಿ ಜೋಡಿಸೋದ್ರಿಂದ ಏನಾಗತ್ತೆ ಅಂದ್ರೆ, ಇಲ್ಲಿ ನೋಡಿ, ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನ ವಿಭಜಿಸುತ್ತದೆ. ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನ ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿದ್ಯುತ್ ಪ್ರವಾಹದ ಅಗತ್ಯವಿರುವಾಗ, ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭದಲ್ಲಿ ಇದು ಸಹಾಯಕವಾಗುತ್ತದೆ. ಆದ್ದರಿಂದ ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತಲೂ ಸಮಾಂತರವಾಗಿ ಜೋಡಿಸುವುದು ಅನುಕೂಲಕರ ಅಂತ ನಾವು ಹೇಳ್ಬಹುದು. ಇದನ್ನ ಕಾರಣ ಕೊಡೆಯಲ್ಲೂ ಕೂಡ ಕೇಳ್ತಾರೆ. ವಿದ್ಯುತ್ ಉಪಕರಣಗಳನ್ನ ಸರಣಿ ಕ್ರಮದಲ್ಲಿ ಸಮಾಂತರವಾಗಿ ಜೋಡಿಸ್ತಾರೆ, ಸರಣಿ ಕ್ರಮದಲ್ಲಿ ಜೋಡಿಸಿದ್ರೆ ಅನಾನುಕೂಲಗಳು ಹೆಚ್ಚಾಗಿರುತ್ತೆ, ಕಾರಣ ಕೊಡಿ. ಈ ರೀತಿಯಾಗೂ ಕೂಡ ಕೇಳಬಹುದಾದಂತಹ ಒಂದು ಪ್ರಶ್ನೆ. ಓಕೆ ನೋಡಿ, ನಾವು ಈ ಒಂದು ವಿಡಿಯೋದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ, ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಡಿಸ್ಕಷನ್ ಮಾಡಿದ್ವಿ. 1 ಅಂಕದ ಪ್ರಶ್ನೆಗಳನ್ನ ತಿಳಿದುಕೊಂಡ್ವಿ, ಹಾಗೆ 2 ಅಂಕದ ಪ್ರಶ್ನೆಗಳನ್ನು ಕೂಡ ನಾವು ಸಾಲ್ವ್ ಮಾಡಿದ್ವಿ ಅಲ್ವಾ? ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನ್ ಮಾಡೋಣ? 3 ಮತ್ತು 4 ಅಂಕದ ಪ್ರಶ್ನೆಗಳನ್ನ ತಿಳ್ಕೊಳ್ಳೋಣ. ಇಂಪಾರ್ಟೆಂಟ್ ಆಗಿ ಈ ಒಂದು ಪಾಠದಿಂದ ಯಾವ ರೀತಿಯಾದಂತಹ 3 ಮತ್ತು 4 ಅಂಕದ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ ಯು.